ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಗು. ನಿನ್ನೆ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಇತ್ತು. ಅದರ ಬಗ್ಗೆ ಒಂದಿಷ್ಟು ಪ್ರಿಡಿಕ್ಷನ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ನೀವು ಕೇಳಿ ಆನಂದಿಸಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೋಗಿ ಬೆಲ್ ಐಕನ್ ಕೂಡ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡುವುದರ ಮುಖಾಂತರ ನನ್ನ ವಿಡಿಯೋ ಹೇಗಿತ್ತು ಎಂದು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇತ್ತು. 5ರೊಳಗೆ 4 ಇಂಡಿಯಾ ಗೆದ್ದಿದ್ದಾದರೆ ಒಂದೇ ಒಂದು ನ್ಯೂಜಿಲೆಂಡ್ ಗೆದ್ದಿದೆ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಏನಾಗಬೇಕು ಅಂತ, ಮ್ಯಾಚ್ ಒಳಗೆ ಏನಾಗಬೇಕಂತ ನಾನು ಅಂದ್ಕೊಂಡಿದ್ದೆ, ಅದೇ ರೀತಿ ಆಯಿತು. ಈ ಇಂಡಿಯಾ ಈಸ್ ಎ ಚಾಂಪಿಯನ್ ಗುರು. ಇಶಾನ್ ಕಿಶನ್ ಮರೆಯಲಾರದ ಸೆಂಚುರಿ ಗುರು. ಈಸ್ ಎ ಸೆಂಚುರಿ ಸ್ಟಾರ್ ಆಫ್ ದ ಇಯರ್. ಸೂರ್ಯಕುಮಾರ್ ಯಾದವ್ ಮರೆಯಲಾರದಂಥ ಕ್ಯಾಪ್ಟನ್ಸಿ. ಈಸ್ ಲೀಡಿಂಗ್ ಫಾರ್ ದ ಫ್ರಂಟ್. ದ ಕ್ಯಾಪ್ಟನ್ ಈಸ್ ಲೀಡಿಂಗ್ ಫಾರ್ ದ ಫ್ರಂಟ್ ಅಂತ ಹೇಳ್ಬೋದು ಇವರಿಗೆ ನಾನು. ಸಂಜು ಸ್ಯಾಮ್ಸನ್ ಮರಳಿ T20 ಫಾರ್ಮ್ಗೆ ಬರಲೇ ಇಲ್ಲ. ಅವರು ತವರು ಮೈದಾನದಲ್ಲಿದ್ದರು. ಕೇರಳದ ತಿರುವನಂತಪುರಂದಲ್ಲಿ ನಿನ್ನೆ ಇದ್ದ ಮ್ಯಾಚು. ಮತ್ತು ಸಂಜು ಸ್ಯಾಮ್ಸನ್ ಬೇಗನೆ ಡಗೌಟ್ಗೆ ಸೇರಿದರು. ಪೆವಿಲಿಯನ್ ದಾರಿ ತಲುಪಿದರು. ಮತ್ತು ಅಲ್ಲಿ ಬಂದಿರುವಂಥ ಎಲ್ಲ ಸಂಜು ಸ್ಯಾಮ್ಸನ್ ಅಭಿಮಾನಿಗಳಿಗೆ ನಿರಾಸೆಯನ್ನುಂಟು ಮಾಡಿದರು. ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ವಿಡಿಯೋ ಹೇಗಿತ್ತು ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕೂಡ ಒತ್ತಿ. ಇನ್ನೂ ಇತರೆ ವಿಡಿಯೋಗಳಿಗೆ ಬೇಕಂದರೆ ನಿಮಗೆ ನನಗೆ ಚಾನಲ್ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸಿ ಅಂತ ಹೇಳ್ತೀನಿ. ಸೂರ್ಯಕುಮಾರ್ ಯಾದವ್ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಅಭಿಷೇಕ್ ಶರ್ಮಾ ಆ್ಯಂಡ್ ಸಂಜು ಸ್ಯಾಮ್ಸನ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದರು. ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ನಲ್ಲಿ ವಿಫಲರಾದರು. ತವರು ಮೈದಾನದಲ್ಲಿ ಬರೀ ಒಂದೇ 4, 6 ಬಾಲು 6 ರನ್ ಗಳಿಸಿ ಲಾಕಿ ಫರ್ಗ್ಯೂಸನ್ಗೆ ವಿಕೆಟ್ ನೀಡಿ ಅಭಿಮಾನಿಗಳಿಗೆ ಮತ್ತೆ ಬೇಸರವನ್ನುಂಟು ಮಾಡಿದರು. ಇಡೀ ಮೈದಾನ ಒಂದು ಕ್ಷಣ ತತ್ತರಿಸಿ ಹೋಯಿತು, ಸ್ತಬ್ಧವಾಯಿತು, ಏನು ಮಾತಾಡಲಾರ್ದಂಗೆ ಆಯಿತು. ಇವರು ಆಡಿದ 5 ಪಂದ್ಯದಲ್ಲಿ 46 ರನ್ ಅಷ್ಟೇ ಗಳಿಸಿದರು. ಇಶಾನ್ ಕಿಶನ್ ಗುರು ನಿನ್ನೆ ಮರೆಯಲಾರದ ಇನ್ನಿಂಗ್ಸ್ ಅವರಿಂದ ನಾನು ನೋಡಿದೆ. 103 ರನ್ಸ್, 43 ಎಸೆತ, 6 ಫೋರ್ಸ್, 10 ಸಿಕ್ಸ್. ನಿನ್ನೆ ಏನಾದರೂ ಇವರು ಕಡಿತನಕ ಏನಾದರೂ ಇದ್ದರೆ ನ್ಯೂಜಿಲೆಂಡ್ ಅವರು ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗೋದು ಅಷ್ಟೇ ಅಲ್ಲ, ಬೌಲಿಂಗು ಕೂಡ ಕೊಲ್ಯಾಪ್ಸ್ ಆಗಿತ್ತು. ಆಗೋದೇನೋ ಆಗೇ ಬಿಟ್ಟಿತ್ತು. ನೀವೇ ನೋಡಿದ್ರಲ್ಲ ಗುರು, ಆ ರೀತಿ ಇತ್ತು ನಿನ್ನೆ ಮ್ಯಾಚು. ನ್ಯೂಜಿಲೆಂಡ್ ಬೌಲರ್ಸ್ಗಳು ಇವ್ರ ವಿರುದ್ಧ ಬಾಲ್ ಮಾಡೋದಕ್ಕೆ ಹೆದರ್ಕೊಂಡು ಹೋಗಬೇಕು. ಆ ರೀತಿಯಾದಂಥ ಕಂಬ್ಯಾಕ್ನೂ ಇದೆ, ಹಿಸ್ಟ್ರಿನೂ ಮಾಡಿದೆವು. ಮತ್ತು ಸೆಂಚುರಿ ಸ್ಟಾರ್ ಆಫ್ ದ ಹೀರೋ ಆದರು. ಇವ್ರ ಬ್ಯಾಟಿಂಗ್ ನೋಡಿ ನನಗೆ ಸೈಕ್ ಆದಂಗೆ ಆಗೋಯ್ತು. ಆ ರೀತಿ ಇದ್ರು ಇವ್ರು ಫಾರ್ಮ್ನೊಳಗೆ. ಇವ್ರನ್ನ ಯಾರು ಔಟ್ ಮಾಡಿದ್ರಂದ್ರೆ ಜಾಕೋಬ್ ಡೆಫಿ. ಅದು RCB ಪ್ಲೇಯರ್ ಗುರು. ಜಾಕೋಬ್ ಡೆಫಿ ಡೀಪ್ ಮಿಡ್ ವಿಕೆಟ್ ಮೇಲೆ ಇವರಿಗೆ ಔಟ್ ಮಾಡಿದರು. ಅಂದರೆ ಸೀದಾ ಗ್ಲೇನ್ ಫಿಲಿಪ್ಸ್ ಕೈಗೆ ಹೋಯಿತು. ಇವರು ಡೀಪ್ ಮಿಡ್ ವಿಕೆಟ್ ಮೇಲೆ ಆಡೋಕ್ಕೆ ನೋಡಿದರು, ಸೀದಾ ಗ್ಲೇನ್ ಫಿಲಿಪ್ಸ್ ಅವ್ರ ಕೈಗೆ ಹೋಯಿತು. ಅಕಸ್ಮಾತ್ ಇದ್ದಿದ್ರಂದರೆ 350 ಈ ರೀತಿ ಹೊಡಿತಿದ್ರು ಅನಿಸುತ್ತೆ ಇವರು. ಸಂಜು ಸ್ಯಾಮ್ಸನ್ ಈಸ್ ಎ ಬೆಸ್ಟ್ ಕ್ಯಾಪ್ಟನ್. ಈಸ್ ಲೀಡಿಂಗ್ ಫಾರ್ ದ ಫ್ರಂಟ್. ಇವರು ಕೂಡ ಏನು ಸಾಮಾನ್ಯ ಹೊಡೆದಿದ್ದಿಲ್ಲ. 63 ರನ್ಸ್, 30 ಎಸೆತ, 4 ಫೋರ್ಸ್, ಹಾಗೆ 6 ಸಿಕ್ಸ್. ಮಿಚೆಲ್ ಸ್ಯಾಂಟ್ನರ್ ಸ್ಟಂಪ್ ಔಟ್ ಮಾಡಿದರು. ಟೀಮ್ ಶೆಫರ್ಡ್. ಮಿಚೆಲ್ ಸ್ಯಾಂಟ್ನರ್ ಅವರ ಬೌಲಿಂಗ್ನಲ್ಲಿ ಸ್ಟಂಪ್ ಔಟ್ ಆದರು. ಅದು ಟೀಮ್ ಶೆಫರ್ಡ್ ವಿಕೆಟ್ ಕೀಪರ್. ಹಾರ್ದಿಕ್ ಪಾಂಡ್ಯ ಫಿನಿಷರ್ ರೂಲ್ನ ನಿಭಾಯಿಸಿದರು. 42 ರನ್ಸ್, 17 ಬಾಲ್ಸ್, 1 ಫೋರ್ಸ್, ಹಾಗೆ 4 ಸಿಕ್ಸ್. ಸೀದಾ ಕೈಲ್ ಜೆಮಿಸನ್ ಟಾಪ್ ಎಡ್ಜ್ ಆಗಿ ಔಟ್ ಆದರು. ಬೆವೋ ಜಾಕೋಬ್ಸ್ ಅಂತೆ ಗುರು ಕಂಪ್ಲೀಟ್ ಕ್ಯಾಚ್ ಹಿಡಿದವರು. ರಿಂಕು ಸಿಂಗ್ ನಾಟ್ಔಟ್, ಶಿವಮ್ ದುಬೆ ನಾಟ್ಔಟ್. ಒಬ್ಬರು 8 ರನ್ಸ್, 8 ಬಾಲ್ಸ್, 1 ಫೋರ್ಸ್, ಅದು ರಿಂಕು ಸಿಂಗ್. ಆದರೆ ಶಿವಮ್ ದುಬೆ 7 ರನ್ಸ್, 2 ಬಾಲ್ಸ್, ಹಾಗೆ 1 ಸಿಕ್ಸ್. ಜಾಕೋಬ್ ಡೆಫಿ 4 ಓವರ್ 53 ರನ್ಸ್, ಅದು ನ್ಯೂಜಿಲೆಂಡ್ ಪರವಾಗಿ ಆಡಿದಂಥ ವಿಕೆಟ್ಸ್ ಕಾಲಮ್ನಲ್ಲಿ ಮಿಂಚಿದಂಥವರು ಯಾರ್ಯಾರಂತ ನಾನು ಹೇಳ್ತಿರೋದೀಗ. ಕೈಲ್ ಜೆಮಿಸನ್ 4 ಓವರ್ 59 ರನ್, 1 ವಿಕೆಟ್. ಲಾಕಿ ಫರ್ಗ್ಯೂಸನ್ 4 ಓವರ್ 41, ಹಾಗೆ 2 ವಿಕೆಟ್ಸ್. ಮಿಚೆಲ್ ಸ್ಯಾಂಟ್ನರ್
ದುಬಾರಿ ಆದರೂ ಕೂಡ 4 ಓವರ್ 60 ರನ್ 1 ವಿಕೆಟ್. ಇವರೆಲ್ಲರೂ ಕೂಡ ದುಬಾರಿ ಆಗಿದ್ದಾರೆ. ನ್ಯೂಜಿಲೆಂಡ್ ಬ್ಯಾಟಿಂಗ್ ಲೈನಪ್ಸ್ ನೋಡೋದಾದರೆ 271 ಡಿಫೆಂಡ್ ಅಂತ ಚೇಸ್ ಮಾಡೋಕ್ಕೆ ಆಗಲಿಲ್ಲ ಗುರು. ಆ ರೀತಿ ಒಂದು ಬ್ರಿಲಿಯಂಟ್ ಇದು ಇತ್ತು. ನ್ಯೂಜಿಲೆಂಡ್ ಭಯ ಹುಡ್ಸೋದಂತೆ ಏನು ಇದಿಲ್ಲ ಬ್ಯಾಟಿಂಗ್ ಲೈನಪ್. ಆದರೂ ಒಂದು ಸ್ವಲ್ಪ ಫಿನ್ ಅಲೆನ್ ನಿನ್ನೆ ಬಾಯಿಗೆ ಬರ್ಸಿದ್ರು ಬೀಜನ, ಆ ರೀತಿ ಇತ್ತು ಅವ್ರ ಬ್ಯಾಟಿಂಗು. ಟೀಮ್ ಶಫರ್ಟ್ 5 ರನ್ 3 ಬಾಲ್ಸ್ 1 ಫೋರ್ಸ್. ಫಿನ್ ಅಲೆನ್ 80 ರನ್ಸ್ 38 ಬಾಲ್ಸ್ 8 ಫೋರ್ಸ್ 6 ಸಿಕ್ಸ್. ರಚಿನ್ ರವೀಂದ್ರ 30 ರನ್ಸ್ 17 ಬಾಲ್ಸ್ 2 ಫೋರ್ಸ್ ಹಾಗೆ 2 ಸಿಕ್ಸ್. ಗ್ಲೇನ್ ಫಿಲಿಪ್ಸ್ 7 ರನ್ಸ್ 6 ಬಾಲ್ಸ್ ಹಾಗೆ 1 ಫೋರ್ಸ್. ಡ್ಯಾರೆಲ್ ಮಿಚೆಲ್ 26 ರನ್ಸ್ 12 ಬಾಲ್ಸ್ 2 ಫೋರ್ಸ್. ಮಿಚೆಲ್ ಸ್ಯಾಂಟ್ನರ್ 0ಗೆ ಔಟ್ ಆದರು, ಅಂದರೆ 2 ಬಾಲು ಹೊಡೆಸೊಂದು 0ಗೆ ಔಟ್ ಆದರು. ಬ್ರೇವೋ ಜಾಕೋಬ್ 7 ರನ್ಸ್ 11 ಬಾಲ್ಸ್ ಹಾಗೆ 1 ಫೋರ್ಸ್. ಕೈಲ್ ಜೆಮಿಸನ್ 9 ರನ್ಸ್ 5 ಬಾಲ್ಸ್ 2 ಫೋರ್ಸ್. ಲಾಕಿ ಫರ್ಗ್ಯೂಸನ್ 3 ಬಾಲ್ಸ್ 4 ಬಾಲ್ಸ್ 3 ರನ್ನು. ಜಾಕೋಬ್ ಡಫಿ 9 5 ಬಾಲ್ಸ್, ಅಂದರೆ 95 ಅಲ್ಲ 9 ರನ್ಸ್ 5 ಬಾಲ್ಸ್ 1 ಫೋರ್ಸ್. ಇಂಡಿಯನ್ ಬೌಲಿಂಗ್ ಲೈನಪ್ ಮಿಂಚಿದ ಹರ್ಷ್ದೀಪ್ ಸಿಂಗ್ 5 ಫಾರ್ ದ ವಿಕೆಟ್ ಪಡೆದ ಹರ್ಷ್ದೀಪ್ ಸಿಂಗ್. ವರುಣ್ ಚಕ್ರವರ್ತಿ ಸ್ಪೆಲ್ ಮರೆಯಲಾರದಂಥ ಸ್ಪೆಲ್. ಅಕ್ಷರ್ ಪಟೇಲ್ 33ಕ್ಕೆ 3 ವಿಕೆಟ್. ರಿಂಕು ಸಿಂಗ್ 7ಕ್ಕೆ 1. ಹಾರ್ದಿಕ್ ಪಾಂಡ್ಯ ಹಾಗೆ ಅಭಿಷೇಕ್ ಶರ್ಮಾ ಸೂಪರ್ ಬೌಲಿಂಗ್ ಪ್ರದರ್ಶನಗಳು. ಹ್ಯಾಟ್ರಿಕ್ ಆಫ್ ದಿ ವಿಕೆಟ್ಸ್ ತೆಗೆದಂಥ ಹರ್ಷ್ದೀಪ್ ಸಿಂಗ್ ಅವರು ಮತ್ತೆ ಪ್ರೂವ್ ಆಯಿತು ಇವ್ರು ಚಾಂಪಿಯನ್ ಬೌಲರ್ಸ್ ಅಂತ. ಇನ್ನೇ ರೀಪ್ಲೇ ನೋಡಬೇಕಾಯ್ತು, ಆ ರೀತಿ ಇತ್ತಿದ್ದು ಮ್ಯಾಚು. ನಾನು 2-3 ಸಲ ಕೂತು ನೋಡಿದೆ ಇದನ್ನು ರೀಪ್ಲೇ ಮ್ಯಾಚು. ಹೆಂಗೆ ಬರ್ತದೆ ಬರಲಿ, ಅದು ಬ್ಯಾಟಿಂಗು ನಮ್ಮದೇ ಆಯಿತು, ಬೌಲಿಂಗು ನಮ್ಮದೇ ಆಯಿತು, ಮ್ಯಾಚ್ ಕೂಡ ನಮ್ಮದೇ ಆಯಿತು, ಟಾಸ್ ಕೂಡ ನಮ್ಮದೇ ಆಯಿತು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇಂಡಿಯಾ ಒಂಥರ ಸೈಕಾಗಿ ಪರ್ಫಾರ್ಮೆನ್ಸ್ ಕೂಡ ಕೊಡ್ತು. ನ್ಯೂಜಿಲ್ಯಾಂಡ್ ಅವ್ರಿಗೆ ತತ್ತರಿಸಿ ಹೋಗ್ಬೇಕು, ಆ ರೀತಿ ಅವರು ವಾಪಸ್ ಹೆಂಗೆ ಬಂದ್ರಿ ಹಂಗೆ ಮನೆಗೆ ಹೋರಪ್ಪ ಅನ್ನಂಗಿತ್ತದು ಮ್ಯಾಚು. ಅದನ್ನು ನೋಡಿ ನಾನು ಏನು ಹೇಳ್ಬೇಕಂತನೂ ಗೊತ್ತಾಗಲಿಲ್ಲ. ಅದಕ್ಕೆ ನಾ ಒಂದು ಸ್ವಲ್ಪ ಹೇಳಿನಿ ಅಷ್ಟೇ. ನಿಮಗೇನಾದರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಬೆಸ್ಟ್ ಬೌಲಿಂಗ್, ಬೆಸ್ಟ್ ಟಾಪ್ ಬ್ಯಾಟಿಂಗ್ ನಿನ್ನೇನು ನೋಡ್ದಂಗೆ ಆಯ್ತು. ಇನ್ನೇನು ನೋಡ್ತೀವಿ, ಇನ್ನೇನು IPL ಕೂಡ ಸ್ಟಾರ್ಟ್ ಆಗಕ್ಕೆ ಬಂತು.